ಅಮ್ಮ ಇಂಥ ಖತರ್ನಾಕ್ ಸ್ಕೆಚ್ ಹಾಕ್ತಿದ್ದಾಳೆ. ಸಮುದ್ರದ ಆಳದಲ್ಲಿ ಮುತ್ತು ಸಿಗುತ್ತೆ ಅಂತ ಎತ್ಕೊಳಕ್ ಹೋಗ್ತಿದ್ದಾಳೆ. ಆದ್ರೆ ನನಗೆ ಸಮುದ್ರದೊಳಗಡೆ ಕಾಣಿಸ್ತಿರೋದೆಲ್ಲ ದೊಡ್ಡ ದೊಡ್ಡ ತಿಮಿಂಗಿಲಗಳು, ಶಾರ್ಕ್ಗಳು. ಶ್ರೀಮಂತರ ಸಹವಾಸ, ಮದ ಬಂದಿರೋ ಆನೆ ಹತ್ರ ಸರಸ ಎರಡೂ ಒಂದೇ. ಎಲ್ಲ ಚೆನ್ನಾಗಿದ್ರೆ ಜಂಬೂ ಸವಾರಿ, ಇಲ್ಲ ಅಂತಂದ್ರೆ ಬಂಬೂ ಸವಾರಿ. ಏನ ಯೋಚನೆ ಮಾಡ್ತಿದ್ದೆ? ಏನಿಲ್ಲ ಮಮ್ಮಿ, ನೀನು ದೊಡ್ಡ ದೊಡ್ಡ ಪ್ಲಾನ್ಗಳು, ದೊಡ್ಡ ದೊಡ್ಡ ಸ್ಕೆಚ್ಗಳಾಗ್ತೀಯಲ್ಲ, ಅದ್ರ ಬಗ್ಗೆ ನಾನು ಒಂಚೂರು ಡೀಪ್ ಆಗಿ ಯೋಚನೆ ಮಾಡ್ತಿದ್ದೆ. ಕೊಳ್ಳ, ನೀನ್ ಏನ್ ಯೋಚನೆ ಮಾಡ್ತಿದ್ದೆ ಅಂತ ನಾನು ಹೇಳೇನಾ? ಹೇಳಿ ನೋಡ್ತೀನಿ. ನಮ್ಮ ಮಮ್ಮಿ ಇಂಥ ದೊಡ್ಡ ದೊಡ್ಡ ಸ್ಕೆಚ್ ಹಾಕ್ತಾಳೆ. ಅವಳು ಸಮುದ್ರದ ಆಳದಲ್ಲಿ ಮುತ್ತಿದೆ ಅಂತ ಕೈ ಹಾಕಿದಳೆ. ಆದ್ರೆ ಅಲ್ಲಿ ನನಗೆ ಕಾಣುತ್ತಿರೋದೆಲ್ಲ ದೊಡ್ಡ ದೊಡ್ಡ ತಿಮಿಂಗಲಗಳು, ಶಾರ್ಕ್ಗಳು. ಈ ಶ್ರೀಮಂತರ ಸವಾಸ, ಮದ ಬಂದ ಆನೆಯ ಜೊತೆ ಸರಸ ಒಳ್ಳೇದಲ್ಲ. ಎಲ್ಲ ಚೆನ್ನಾಗಿದ್ರೆ ಜಂಬೂ ಸವಾರಿ, ಇಲ್ಲ ಅಂದ್ರೆ ಬಂಬೂ ಸವಾರಿ ಅಂತ ಅಲ್ವೇನಾ? ಮಮ್ಮಿ, ಇದೆಲ್ಲ ನಿಂಗೆ ಹೆಂಗ್ ಗೊತ್ತಾಯ್ತು? ಲೇ, ನನ್ನ ಮಗ ಕಣ ನೀನು. ನಿನ್ನಲ್ಲಿ ಹರಿತಿರುವುದು ನನ್ನ ರಕ್ತ. ನೋಡ ಮಗ, ಇಲ್ಲಿ ಬಿದ್ರೆ ನೀನು ಮರಳಲ್ಲಿ ಕೋಟೆನೂ ಕಟ್ಟಕ್ಕಾಗಲ್ಲ. ಆದ್ರೆ ಧೈರ್ಯ ಇತ್ತು ಅಂದ್ರೆ ಸಾಮ್ರಾಜ್ಯನೇ ಆಳ್ಬಹುದು. ಮಮ್ಮಿ, ಈ ಡೈಲಾಗ್ ಎಲ್ಲೋ ಕೇಳ್ದಂಗಿದೆಯಲ್ಲ. ತಗದು ಬೆಟ್ಟ ಅಂದ್ರೆ ನೋಡು. ಡೈಲಾಗು ಯಾರ್ದಾದ್ರೆ ಏನು, ಸಮಯಕ್ಕೆ ಸರಿಯಾಗಿ ಉಪಯೋಗಿಸ್ಕೋಬೇಕು. ಆಸ್ತಿ ಅಂತಸ್ತು ಯಾರ್ದಾದ್ರೆ ಏನು, ಸಮಯಕ್ಕೆ ಸರಿಯಾಗಿ ದೇಬ್ಕೋಬೇಕು. ಮಮ್ಮಿ, ಚಿನ್ನದ ಕತ್ತಿ ಅಂತ ಹೇಳಿ ಕತ್ತು ಕೊಡಕ್ಕಾಗತ್ತಾ? ಜೀವ ಅನ್ನೋದೊಂದಿದ್ರೆ ಎಲ್ಲೋ ಹೆಂಗೋ ಆಯ್ಕೊಂಡು ತಿನ್ಕೊಂಡಾರ ಬದುಕ್ಬೋದು. ಜೀವನೇ ಇಲ್ಲ ಅಂತಂದ್ರೆ ಏನ್ ಆಸ್ತಿ ಇದ್ದು ಏನು ಪ್ರಯೋಜನ ಮಮ್ಮಿ? ಲೇ ಶಿಖಾಮಣಿ, ಯಾವತ್ತೋ ಯಾವುದೋ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಬಸ್ ಆಕ್ಸಿಡೆಂಟ್ ಆಯ್ತು ಅಂತ ಬಸ್ಸಲ್ಲಿ ಹೋಗೋದನ್ನೇ ಬಿಟ್ಬಿಡ್ತೀಯೇನೋ. ಬಸ್ ಬೇರೆ ಫ್ರೀ, ಹೆಂಗಸ್ರಿಗೆ ಮಾತ್ರ. ಹೌದು ಬಿಡು, ನಿನ್ನ ಹತ್ರ ಆಧಾರ್ ಕಾರ್ಡೇ ಇಲ್ಲ. ಅಲ್ಲ ಕಣೋ, ಈಗ ಯಾವತ್ತೋ ತಿಂದಿದ್ದ ಅನ್ನ ಜೀರ್ಣ ಆಗ್ಲಿಲ್ಲ ಅಂತ ಊಟನೇ ಬಿಟ್ಬಿಡ್ತೀಯೇನೋ. ಹಂಗೆ ಈ ಶ್ರೀಮಂತರು ಏನೋ ತೊಂದ್ರೆಯಲ್ಲಿ ಇರ್ತಾರೆ ಅಂದ್ರೆ ಅವ್ರು ಸವಾಸನೆ ಮಾಡೋದಿಲ್ವೋ? ಮಮ್ಮಿ, ಈ ಆಂಗಲ್ ಅಲ್ಲೇ ನಾನು ಯೋಚನೆ ಮಾಡಿರ್ಲಿಲ್ವಲ್ಲ. ಯಾ ಆಂಗಲ್? ಈಗ ನೀ ಹೇಳ್ತಿಯಲ್ಲ, ಅದಕ್ಕೆ ಇನ್ಮೇಲೆ ನೀನಿಂಥವೆಲ್ಲ ಮಾಡಬೇಕು ಅಂದ್ರೆ ಮೊದಲು ಹುಚ್ಚುಚ್ಚಾಗಿ ಆಡೋದನ್ನ ಬಿಡು. ನೋಡೋ, ಈ ಶ್ರೀಮಂತರಿಗೆಲ್ಲ ತೊಂದರೆಗಳೇ ಇರೋದಿಲ್ಲ ಅಂತಲ್ಲ. ನಮ್ಮ ಜೀವನದಲ್ಲಿ ಏನೇನು ಅನಾಹುತಗಳಾಗ್ತಾ ಇದ್ರು ಅದಕ್ಕೆಲ್ಲ ಕಾರಣ ಅವರೇ. ಈಗಲೂ ಅಂಥದ್ದೇ ಒಂದು ಉದ್ದೇಶ ಇಟ್ಕೊಂಡು ನಾಟಕ ಆಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಸುಬ್ಬು, ನಾನು ಹೇಳಿದ್ರ ಬಗ್ಗೆ ನೀನೇನು ಯೋಚನೆ ಮಾಡಿದೆ? ಯಾವ ವಿಷಯ ಅಕ್ಕ? ಏನೋ ಹೀಗೆ ಕೇಳ್ತಿದ್ಯಾ? ಶ್ರೀವಲ್ಲಿ ಬಗ್ಗೆ. ಅಕ್ಕ, ಅದು ಮುಗ್ದೋಗಿರೋ ವಿಷಯ. ಇಂದ್ರಮೋರ ಹೇಳಿದ್ರು ತಾನೆ, ನಾನು ಶ್ರೀವಲ್ಲಿನ ಪ್ರೀತಿ ಮಾಡೋದಕ್ಕೂ ಮದುವೆಗೂ ಯಾವ ಸಂಬಂಧನೂ ಇಲ್ಲ ಅಂತ. ಮತ್ತೆ ಮತ್ತೆ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು? ವರನ್ನ ಖುಷಿಯಾಗಿ ಮದುವೆ ಮಾಡಿ ಕಳ್ಸೋಣ. ಎಂತ ಸ್ವಾರ್ಥಿನೋ ನೀನು. ಅಲ್ಲ, ನಿನ್ ತಂಗಿ ಒಬ್ಳು ಮದುವೆ ಆಗ್ಬಿಟ್ಟು ಚೆನ್ನಾಗಿದ್ರೆ ಅಷ್ಟೇ ಸಾಕ? ಬೇರೆಯವ್ರ ಬಗ್ಗೆ ನೀನ್ ಯೋಚನೆ ಮಾಡಲ್ವೇನೋ? ಮತ್ತೆ ಅದೇ ಅಂತೀಯಲ್ಲ ಅಕ್ಕ, ಅವತ್ತು ಅದೇ ಅಂತ ನೀನು. ನಿನ್ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೆಯಾ, ನಿನ್ ತಂಗಿ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ? ಈಗ ಅವಳ ಜೀವನ ಸರಿ ಹೋಗಿದೆ, ಮತ್ತೆ ಬೇರೆಯವ್ರ ಜೀವನದ ಬಗ್ಗೆ ಯೋಚನೆ ಇಲ್ವಾ ಅಂತ ಕೇಳ್ತಿದ್ಯಲ್ಲ? ಹೌದು ಕಣೋ, ಅಲ್ಲಿ ಒಂದು ಹೆಣ್ಮಗು ನರಳ್ತಿದ್ದಾಳೆ. ನಾನು ಒಂದು ಹೆಣ್ಣಾಗಿ ಅದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಸುಬ್ಬು. ನೋಡು ಸುಬ್ಬು, ಪಾಪ ಕಣೋ ಶ್ರೀವಲ್ಲಿ 2 ದಿನದಿಂದ ಊಟ ತಿಂಡಿ ಏನು ಮುಟ್ಟಿಲ್ವಂತೋ. ಕತ್ಲೆ ಕೋಣಲ್ಲಿ ಅಳ್ತಾ ಕೂತಿದ್ದಾಳಂತೆ ಸುಬ್ಬು. ನಿನಗೇನು ಅನ್ನಿಸ್ತಿಲ್ವೇನೋ ಸುಬ್ಬು? ಬೇಜಾರಾಗುತ್ತಕ್ಕ. ನನಗೂ ಅವಳ ಜೀವನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಅವಳಿಗೆ ನಾನು ಇಲ್ಲ ಅನ್ನೋದಕ್ಕೆ ಎಷ್ಟು ಸಂಕಟ ಪಟ್ಟಿದ್ದೀನಿ ಗೊತ್ತಾ? ನನಗೆ ಅವಳ ಬಗ್ಗೆ ಗೌರವ ಇದೆ, ಅನುಕಂಪನೂ ಇದೆ, ಅವಳ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಆಸೆನೂ ಇದೆ. ಹಂಗಂತ ಮದುವೆ ಆಗಕ್ಕಾಗುತ್ತಾ? ಅಲ್ಲ, ಪ್ರೀತಿನೇ ಇಲ್ದಿರ ಹೇಗೆ ಮದುವೆ ಆಗಕ್ಕಾಗುತ್ತಕ್ಕ? ನೀನು ಹೇಳಿದ ಮಾತು ನಿಜ ಸುಬ್ಬು. ಮದುವೆ ಆಗ್ಬೇಕು ಅಂದ್ರೆ ಪ್ರೀತಿ ಇರಬೇಕು, ಆದ್ರೆ ಪ್ರೀತಿ ಇರಲೇಬೇಕು ಅಂತ ಕಾನೂನೇನು ಇಲ್ವಲ್ಲ. ನೋಡು ಸುಬ್ಬು, ನಾನು ನಿಮ್ಮ ಭಾವನ ಜೊತೆ ಮದುವೆ ಆಗ್ಬೇಕಾದ್ರೆ ನಿಮ್ಮ ಭಾವ ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ ಕಣೋ. ಸುಬ್ಬು ನನ್ನ ಮಾತು ಕೇಳಿಸ್ಕೊ.
ಯಾರ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತೀನಿ ಅಂತ ಗೊತ್ತಿದೆ ನಿನ್ಗೆ? ಏನ್ರಿ ಮಾತಾಡ್ತಿದ್ದೀರಾ? ಏಯ್, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಸುಬ್ಬು ಸುಮ್ಮನೆ ಇರ್ತಾನೆ ಅಂತ ಎಲ್ರು ಅವ್ನು ಹಿಡ್ಕೊಂಡು ಜಗ್ಗಾಡ್ತಾ ಇದ್ದೀರಾ? ಆ ಶ್ರೀವಲ್ಲಿ ವಿಚಾರ ಮುಗಿದೋಯ್ತು. ಅವನಿಗಿಷ್ಟ ಇಲ್ಲ ಅಂತಂದ್ರು ಅವನ್ನ ಹಿಂಸೆ ಮಾಡಿ ತಾಳಿ ಕಟ್ಸಕ್ ಹೋಗ್ತಿದ್ರ. ಏನೇ ಅಂತೆ? ನನ್ನ ಬಗ್ಗೆ ಗೊತ್ತಿಲ್ಲದೆ ಮದುವೆ ಆದೆ, ಈಗ ನಿನ್ನ ಉದಾಹರಣೆ ಕೊಡ್ತಿದ್ಯಾ? ಪರವಾಗಿಲ್ಲ ಬಾವ, ಈಗ ಮತ್ತೆಲ್ಲ ನೀನ್ ಸುಮ್ಮನೆ ಇರು. ನಾವಿಬ್ರು ಆ ರೀತಿ ಮದುವೆ ಆದ್ವಿ ಅಂದ್ರೆ ಎಲ್ರು ಅದೇ ರೀತಿ ಮದುವೆ ಆಗ್ಬೇಕಾ? ನಮ್ಮ ಮನ್ಸಲ್ಲಿರೋದೆ ಅವನ ಮನ್ಸಲ್ಲೂ ಇರ್ಬೇಕಾ? ನಾವು ಊಟ ಮಾಡಿದ್ರೆ ಅವನ್ ಹೊಟ್ಟೆ ತುಂಬುತ್ತೇನೆ. ಹೋಗ್ಲಿ ಬಿಡಿ ಬಾವ, ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ನೀನ್ ಸುಮ್ಮನಿರು. ಈ ಹೆಂಗಸರಿಗೆ ಕೆಲವು ವಿಷಯ ಅರ್ಥ ಆಗಲ್ಲ. ಕೆಲವು ವಿಷಯನ ಈ ತರ ಬೈದೆ ಅರ್ಥ ಮಾಡಿಸ್ಬೇಕು. ನೋಡೆ, ಸುಬ್ಬುಗೆ ರಾಜಯೋಗ ಇದೆ. ಅವನು ರಾಜನ್ ತರ ಅರಮನೆಯಲ್ಲೇ ಬಾಳ ಅಂತವನು. ಅಂಥವನ್ಗೆ ನೀನು ಬಾಡಿಗೆ ಮನೆ ಓನರ್ ಮಗಳನ್ನ ತರಬೇಕು ಅಂತ ಅನ್ಕೊಂಡಿದ್ಯಾ? ಅದನ್ನ ಕನ್ಸಲ್ಲೂ ಇಟ್ಕೋಬೇಡ. ಇವನ್ಗೆ ಯುವರಾಣಿ ತರದ್ದೇ ಹುಡುಗಿ ಸಿಗ್ತಾಳೆ. ಅಲ್ಲಿ ತನಕ ಎಲ್ರು ತೆಪ್ಪಗಿರ್ಬೇಕು. ಇಲ್ಲ ಅಂತಂದ್ರೆ ಕೈ ಕಾಲು ಕಟ್ಟಿ ಕತ್ಲೆ ಕೊನೆಗೆ ಹಾಕ್ತೀನಿ. ಬಿಡ್ರಿ ಸುಬ್ಬು, ನನ್ನ ಮಾತು ಕೇಳು. ಶ್ರೀವಲ್ಲಿಗೆ ತುಂಬಾ ಒಳ್ಳೆ ಹುಡುಗಿ ಕಣೋ. ಅವಳು ಕಣ್ಣೀರ್ ಹಾಕಿದ್ರೆ ನಮ್ಮ ಮನೆಗೆ ಒಳ್ಳೇದಾಗಲ್ಲ ಸುಬ್ಬು. ಅವಳ ಕಣ್ಣೀರಿಗೆ ನಾವೆಲ್ಲರೂ ಉತ್ತರ ಕೊಡ್ಬೇಕು ಕಣೋ, ಇಲ್ಲಾಂದ್ರೆ ಅವಳ ಶಾಪ ನಮ್ಮೆಲ್ಲರಿಗೂ ತಟ್ಟುತ್ತೆ ಸುಬ್ಬು. ಯೋಚನೆ ಮಾಡು ಸುಬ್ಬು. ಬಿಡ್ರಿ ಸುಬ್ಬು.